ಆ ಪರಮಾತ್ಮನಲ್ಲಿ ಅತ್ಯಂತ ಶ್ರದ್ಧಾ, ಭಕ್ತಿ ಮತ್ತು ವಿನಯದಿಂದ ನಾವು ಪ್ರಾರ್ಥಿಸೋಣ. ಹೇ ಪರಮಾತ್ಮ, ನಮಗೆ ನೀನು ಕೊಟ್ಟಂತ ಆತ್ಮಜ್ಞಾನವು ಸಂಪೂರ್ಣವಾಗಿ ನಮ್ಮಲ್ಲಿ ಜೀರ್ಣ ಆಗಲಿ, ಅದರಿಂದ ನಮ್ಮ ಜೀವನ ಸಫಲ ಆಗಲಿ, ಹಾಗೂ ಕೊನೆಯದಾಗಿ ನಿನ್ನ ಚರಣ ಸೇರುವಂತೆ ಮಾಡಿಕೊಂಡೆ. ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಇವಾಗ ನಾವು ನಿನ್ನೆ ದಿನ 2ನೇ ಚಾಪ್ಟರ್ 14ನೇ ಶ್ಲೋಕದವರೆಗೂ ನಾವು ನೋಡಿದ್ವಿ. ಇಲ್ಲಿ ಹೇಗೆ ಅರ್ಜುನ ಇವಾಗ ಸಂಪೂರ್ಣವಾಗಿ ಕೇಳೋ ಸ್ಥಿತಿಯಲ್ಲಿದ್ದಾನೆ. ನನಗೆ ನೀವೇನ್ ಹೇಳ್ತೀರಿ ಹೇಳಿ, ನಾನು ಅದನ್ನ ಕೇಳಲಿಕ್ಕೆ ತಯಾರಾಗಿದ್ದೀನಿ. ಆಮೇಲೆ ನಿಮ್ಮನ್ನು ಸಂಪೂರ್ಣವಾಗಿ ನಾನು ಗುರುಗಳನ್ನಾಗಿ ಸ್ವೀಕರಿಸಿದ್ದೀನಿ. ನಿಮ್ಮ ವಾಕ್ಯ ನನಗೆ ಇವಾಗ ವೇದ ವಾಕ್ಯ ಇದ್ದ ಹಾಗೆ. ಇಲ್ಲಿ ಕಂಪ್ಲೀಟ್ ಟರ್ನ್ ಆಯ್ತಿದ್ದು, ದೊಡ್ಡ ಟ್ವಿಸ್ಟ್ ಇದರಲ್ಲಿ. ಸೊ ಅಲ್ಲಿ ಏನಾಯ್ತು, ಮೊದಲನೇದು ಇವಾಗ ಸೀದಾ ಭಗವಂತ ಆತ್ಮಜ್ಞಾನನೇ ಶುರು ಮಾಡ್ತಾರೆ. ಇಲ್ಲಿ ಒಂದಾದ್ಮೇಲೆ ಒಂದು ಶ್ಲೋಕ ಎಲ್ಲ ಆತ್ಮಜ್ಞಾನ. ಇವಾಗ 12ನೇ ಶ್ಲೋಕ, 13ನೇ ಶ್ಲೋಕ, ಮತ್ತೆ 14ರಲ್ಲಿ ಜೀವದ ಬಗ್ಗೆ ಹೇಳ್ತಾರೆ, 15ರಲ್ಲಿ ಜೀವದ ಬಗ್ಗೆ ಹೇಳ್ತಾರೆ, ಮತ್ತೆ 16ಕ್ಕೆ ಆತ್ಮಜ್ಞಾನದ ಬಗ್ಗೆ ಬರ್ತಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯಿಂದ ಆತಂಗೆ ಹೇಗಾದ್ರೂ ಮಾಡಿ ವಿಷಯ ಅರಿವಾಗ್ಬೇಕು. ಏನು ವಿಷಯ? ನೀನು ಮೋಹದಲ್ಲಿದೆಯಾ, ಸರಿಯಾದ ಅರ್ಥ ಆಗಿಲ್ಲ ನಿನಗೆ ಯಾವ್ದು ಪರಿಸ್ಥಿತಿ ಬಗ್ಗೆ, ಆ ಮೋಹ ಹೋಗ್ಬೇಕು. ಆ ಮೋಹದಿಂದ ನಿನಗೆ ಶೋಕ ಹೋಗುತ್ತೆ. ಸೊ ರೀಕ್ಯಾಪಿಗೆ ನೋಡಿ, 12ನೇ ಶ್ಲೋಕದಲ್ಲಿ ಏನಂದ್ರು, ನತ್ವೇ ವಾಹಂ ಜಾತು ನಾಶಂ ನತ್ವಂ ನೇಮೆ ಜನಾಧಿಪಃ ನ ಚೈವನ ಭವಿಷ್ಯಾಮಃ ಸರ್ವೇ ವಯಮಥ ಪರಂ ಅಂತಂದ್ರು. ಇಲ್ಲೇನು, ಏನಪ್ಪ ಅರ್ಜುನ, ಯಾಕೆ ಯಾರ ರಾಜರಾಯ್ತು, ನೀನಾಯ್ತು, ನಾನಾಯ್ತು, ಯಾವುದೇ ಇಂಥ ಒಂದು ಕಾಲ ಇಲ್ಲ ಎಲ್ಲಿ ನಾವು ಇಲ್ಲ ಅಂತನೋದಿಲ್ಲ. ಮೊದ್ಲೂನು ಇದೀವಿ, ಇವತ್ತು ಇದೀವಿ, ನಾಳೆ ಕೂಡ ಇರ್ತೀವಿ. ಯಾರಿಲ್ಲಿ ಸಾಯ್ತಾ ಇದಾರಂತ ನೀನ್ ಇಷ್ಟಿದ್ ಮಾಡ್ತಾ ಇದೀಯ? ಇಲ್ಲಿ ನಿನ್ ಯುದ್ಧದಲ್ಲಿ ಯಾರನ್ನ ಸಾಯಿಸಿದ್ರು ಯಾರು? ಎಲ್ಲರೂ ಸನಾತನ ಜೀವಿಗಳು, ಏನ್ಷಂಟ್ ಕ್ರೀಚರ್ಸ್. ನಾವು ಬಹಳ ಸನಾತನ, ಕೋಟಿ 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 ವರ್ಷದಿಂದ ನಾವು ಹುಟ್ಟತಾನೆ ಇದೀವಿ, ಬರ್ತಾನೆ ಇದೀವಿ, ಹೋಗ್ತಾನೆ ಇದೀವಿ. ಸೊ ಇಲ್ಲಿ ಯಾರಿಗೂ ಜೀವದ ಹಾನಿ ಯಾರಿಗೂ ಇಲ್ಲ. ಹೋಗಿದಾರಂದ್ರೆ ಸತ್ತು ಹೋಗಿರ್ಬೋದು, ಆದ್ರೆ ಆತ್ಮ ಯಾವಾಗ್ಲೂ ಇದೆ ಅಂತ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಇಷ್ಟ ಹೇಳ್ತಾರೆ. ಮತ್ತೆ ಆದ ನಂತರನೇ ಮತ್ತೆ ಇನ್ನೊಂದು ಮಿಸೈಲ್ ಬಿಡ್ತಾರೆ ಅವರು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಚ್ಚತಿ ಅಂತಾರೆ. ಮುಖ್ಯತಿ ಏನು? ನೀನ್ ನೋಡು, ನೀನು ಹುಡುಗನಾಗಿದ್ದೆ, ಹುಡುಕ್ತನ ಹೋಗಿ ನೀನು ಬಾಲಕನಾದಿ, ಬಾಲಕತನ ಹೋಯ್ತು, ಯೌವನ ಆಯ್ತು, ಮಿಡಲ್ ಏಜ್ ಬಂತು, ಅದಾದ್ಮೇಲೆ ವೃದ್ಧಾಪ್ಯ ಬಂತು. ನೀನು ಒಂದೊಂದು ಸ್ಟೇಜ್ ಅಲ್ಲಿ ಏನಾಯ್ತು ನಿನಗೆ? ನೀನು ಯಾವಾಗ ಹುಡುಕ್ತನ ಹೋಗಿ ನಿನಗೆ ಯೌವನ ಬಂತು, ಅವಾಗ ನಿನಗೆ ಹುಡುಕ್ತನ ಸತ್ತೋದಂಗೆ ಅಲ್ವಾ ಲೆಕ್ಕ? ಅವಾಗ ನನ್ನ ಶೋಕ ಮಾಡಿದ ನೀನು? ಯೌವನ ಹೋಯ್ತು, ವೃದ್ಧಾಪ್ಯ ಬಂತು, ಯೌವನ ಮತ್ತೆ ತೀರೋದಂಗಲ್ಲ, ಅವಾಗ ನನ್ನ ಶೋಕ ಮಾಡಿದ ನೀನು? ಹೀಗೆ ಯೌವನದಲ್ಲಿ ವೃದ್ಧಾಪ್ಯದಲ್ಲಿ ಕೂಡ ಮತ್ತೆ ಮುಂದೆ ಇನ್ನೊಂದು ದೇಹ ಬರುತ್ತೆ ಇದಕ್ಕೆ. ಸೊ ಒಂದು ದೇಹ ಹೋಗುತ್ತೆ, ಇನ್ನೊಂದು ದೇಹ ಬರುತ್ತೆ. ಯಾರಿಗೆ ಬುದ್ಧಿವಂತಿಕೆ ಇರುತ್ತೋ ಇದ್ರ ವಿಷಯಕ್ಕೆ ಅವನು ಶೋಕ ಪಡೋದಿಲ್ಲ ಅಂತ ಇಲ್ಲಿ ಮತ್ತೆ ಇದು ಆತ್ಮಜ್ಞಾನ ಇರೋದು. ಅಂದ್ರೆ ಆತ್ಮ ಎಲ್ಲರಲ್ಲೂ ಏನಿದೆ ಅದೇ ಆತ್ಮ. ಇವ ನೋಡಿ, ನಾನು ಅಂತಂತೀವಲ್ಲ, ನಾವು ಹುಡುಗರಾಗಿದ್ದಾಗ ಏನ್ ನಾವು ಮಾಡಿದೀವಿ? ನಾನ್ ಮಾಡಿದೀನಿ. ಯೌವನದಲ್ಲಿ ನಾವೇನ್ ಮಾಡಿದೀವಿ? ನಾನ್ ಮಾಡಿದೀನಿ. ಮತ್ತೆ ವೃದ್ಧಾಪ್ಯದಲ್ಲೂ ಕೂಡ ನಾನ್ ಮಾಡಿದೀನಿ ಅಂತ ಹೇಳ್ತೀವಲ್ಲ ನಾವು ಅದನ್ನ. ಇಲ್ಲೇನು ನಾನು 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 ಅಂದ್ರೆ ಈ ನಾನು ಸತತ ಇದೆ. ಈ ನಾನು ಬೇರೆ ಯಾರಲ್ಲಪ್ಪ, ಇದೇ ಶುದ್ಧ ಚೈತನ್ಯ. ನೀನೇನೋ ನೀನು ಅಂತ ಅನ್ಕೊಂಡಿದ್ಯಾ, ಈ ದೇಹ ಮನಸ್ಸು ಎಲ್ಲ ನಾನು, ಇದು ನಾನು ಅಂತ ನೀನೊಂದು ಬೇರೆ ಐಡೆಂಟಿಫಿಕೇಶನ್ ಕೊಟ್ಟಿದ್ಯಾ, ಸರಿ. ಬಟ್ ಇದು ಆ ಶುದ್ಧ ಆತ್ಮ ಇದರಲ್ಲಿ ನಡೀತಾನೇ ಇದೆ. ಮಕ್ಕಳಾಗಿದ್ದಾಗೂ ಇತ್ತು, ಇವಾಗೂ ಇದೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯಾಹ
ಸ್ಥಾನ್ ತಿತಿಕ್ಷ್ವ ಭಾರತ. ಇಲ್ಲಿ ಇವಾಗ ಮತ್ತೆ ಬೇರೆ ಆಂಗಲ್ ಕೊಟ್ಟರು ಇದಕ್ಕೆ. ಏನಂತಾರೆ, ನೋಡಪ್ಪ ನಿನಗೆ ದುಃಖ ಬರ್ತಾ ಇದೆಯಲ್ಲ, ಯಾರಿಗೆ ಆಗ್ಲಿ ದುಃಖ ಎದರಿಂದ ಬರುತ್ತೆ? ವಸ್ತುಗಳಿಂದ ಬರುತ್ತೆ, ಜನರಿಂದ ಬರುತ್ತೆ, ಪರಿಸ್ಥಿತಿಯಿಂದ ಬರುತ್ತೆ. ಹೇಗೆ? ಇಲ್ಲಿ ಮಾತ್ರ ಸ್ಪರ್ಶಸ್ತು ಕೌಂಟೆಯ. ಮಾತ್ರ ಅಂದ್ರೇನು? ನೀವು ಇಲ್ಲಿ ಅಳತೆ ಮಾಡ್ತೀವಿ ನಾವು. ಹೇಗೆ ನಮ್ಮ ಒಂದು ಇಂದ್ರಿಯಗಳಿಂದ ವಸ್ತುಗಳನ್ನು ನಾವು ಯಾವಾಗ ಅನುಭವಿಸ್ತೀವೋ ಅದಕ್ಕೆ ಅವಾಗ ಒಂದು ಅಳತೆ ಬರುತ್ತೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಸೊ ದೇಹಕ್ಕೆ ಹೇಗೆ ಶೀತ ಮತ್ತು ಉಷ್ಣ, ಮನಸ್ಸಿಗೆ ಸುಖ ಮತ್ತು ದುಃಖ, ಬುದ್ಧಿಗೆ ಮಾನ ಮತ್ತು ಅಪಮಾನ. ಇವೆಲ್ಲ ಏನಿದೆ ಅರ್ಜುನ, ಇದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಿನ್ನ ಪ್ರಾರಬ್ಧ ಕರ್ಮದ ಪ್ರಕಾರ ಇದು ಬರ್ತಿರುತ್ತೆ. ಅಂದ್ರೆ ಈ ಜೀವಕ್ಕೆ ಇದೆಲ್ಲ ಅನಿತ್ಯ. ನೋಡು, ನೀನು ಯಾವುದೇ ಒಂದು ವಸ್ತು ನಿನಗೆ ತಗ, ಕೆಲವು ವಸ್ತು ನಿನಗೆ ಬಹಳ ಪ್ರಿಯವಾದಿತ್ತು, ಒಂದು ಸಮಯ ಆದ ನಂತರ ಅದಕ್ಕೇನು ನೀನ್ ಬೆಲೆನೇ ಕೊಡ್ಲಿಲ್ಲ. ಮಕ್ಕಳಿದ್ದಾಗ ನೆನಪು ಮಾಡ್ಕ, ಯಾವ್ದನೋ ಒಂದು ಚೆಂಡ್ ಆಯ್ತು, ಇಲ್ಲ ಒಂದು ನಾಟದ ಸಾಮಾನು ಆಯ್ತು, ಅದ್ರ ಸಲುವಾಗಿ ಎಷ್ಟು ಜಗಳ ಆಡಿಲ್ಲ. ಇವಾಗ ಏನಾನ ನಾವು ಚೆಂಡು ಗೋಲಿ ಕೊಟ್ರೆ ಏನಾನ ಐತಾ ಅದಕ್ಕೆ ವ್ಯಾಲ್ಯೂ? ದೊಡ್ಡನಾದ್ಮೇಲೆ ನಿನಗೇನೆ ಆ ವಸ್ತು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿ ಸುಖ ಕೊಡ್ತು ನಿನಗೆ. ಆಮೇಲೆ ಒಂದು ವಸ್ತು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ರೀತಿ ಅದೇ ಸಮಯಕ್ಕೆ. ಇವಾಗ ಕೆಲವರು ಮಾಂಸ ತಿಂತಾರಂದ್ರೆ, ಅವ್ರು ಮಾಂಸ ತಿನ್ನೋರ್ಗೆ ಅವ್ರಿಗೆ ಎಷ್ಟು ಆನಂದ ಅದರಲ್ಲಿ. ತಿಂದೇ ಇರೋನ್ಗೆ ಅದರಿಂದ ದೂರ ಇರ್ಬೇಕಂತ ಅವನು. ಅದೇ ವಸ್ತು ಅಲ್ಲ ಮತ್ತೆ. ಅಂದ್ರೆ ಇಲ್ಲಿ ವಸ್ತುಗೆ ಪ್ರಾಮುಖ್ಯತೆ ಇಲ್ಲ, ಅದು ಸಮಯಕ್ಕೂ ಬದಲಾಯಿಸ್ತಾ ಇರ್ತದೆ. ಅದನ್ನಷ್ಟೇ ನಾವು ಸ್ವಲ್ಪ ಒಂದು ಅತಿಥಿ ಇದ್ದಾಗೆ ಹೇಗೆ ನಾವು ನೋಡ್ತೀವಿ, ನಮ್ಗೆ ಇಷ್ಟ ಇಲ್ಲಲ್ಲಪ್ಪ, ಆಯ್ತು, ಆದ್ರೆ ಆಧಾರ ಮಾಡ್ಬೇಕು, ಬನ್ರಿ, ಚೆನ್ನಾಗಿದ್ದೀರಾ, ಓಕೆ, ಗುಡ್ ಬೈ, ಆಯ್ತು, ಇಷ್ಟೇ. ಯಾವಾಗ ಈ ಒಂದು ದೃಷ್ಟಿಕೋನದಿಂದ ನೀನು ಯಾವಾಗ ನಿನ್ನ ಸುಖ ದುಃಖವನ್ನ ನೋಡ್ಲಿಕ್ಕೆ ನೀನು ಶುರು ಮಾಡ್ತೀಯೋ, ನಿಂದು ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ. ನಾವು ಪ್ರತಿ ಒಂದ್ರಲ್ಲಿನೂ ಸಾಕಷ್ಟು ಆಸಕ್ತಿ ತಗೊಂಡು, ಅಂದ್ರೆ ಒಂದು ವ್ಯಕ್ತಿಯ ಮೇಲಾಯ್ತು, ಇಲ್ಲ ಒಂದು ವಿಷಯದ ಮೇಲಾಯ್ತು, ಇಲ್ಲ ಒಂದು ವಸ್ತುದ ಮೇಲಾಯ್ತು, ಬಹಳ ಆಸಕ್ತಿ ತಗಂತೀವಿ ನಾವು. ಬೇಕಾಗಿಲ್ಲ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಡ ಅದಕ್ಕೆ. ಒಬ್ಬ ದೊಡ್ಡ ವ್ಯಾಪಾರಿ ಅವನಿಗೆ ಒಬ್ಬೇ ಮಗ ವ್ಯಾಪಾರ ಮಾಡ್ತಾ ಇರ್ತಾನೆ. ಅಪ್ಪಂಗೆ ವಯಸ್ಸಾಗ್ತಾ ಹೋಗುತ್ತೆ. ಇನ್ನ ಮಗ ಏನೈತೆ ವ್ಯಾಪಾರ ಅಪ್ಪನ ಹತ್ರ ಕಲ್ತಿರ್ತಾನೆ, ವ್ಯಾಪಾರ ಶುರು ಮಾಡ್ತಾನೆ. ಸೊ ಇಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ಮಗ ಇನ್ನ ಚೆನ್ನಾಗಿ ಮಾಡ್ತಾನೆ, ಅಪ್ಪನ್ಕಿನ್ನ ಚೆನ್ನಾಗಿ ಮಾಡ್ತಾನೆ ವ್ಯಾಪಾರ. ಹತ್ತೆ ವ್ಯಾಪಾರ ಮಾಡ್ತಿರ್ತಾರೆ ಅವರು, ಕಾಟನ್ ಬಿಸ್ನೆಸ್. ಸೊ ಮಗ ಏನಂತಾನೆ, ಅಪ್ಪ ನಾನು ಮತ್ತೆ ಇವಾಗ ನಮ್ದೆಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಹತ್ತಿ ಜಿನ್ ಐತೆ ನಮ್ದು, ಇವಾಗ ಇದೆಲ್ಲ ನಾನು ಮಾರಾಟಕ್ಕೆ ಅಲ್ಲಿ ಇಲ್ಲಿ ಬಾಂಬೆ ಅಂತಿಂತಲ್ಲೆಲ್ಲ ಅಹಮದಾಬಾದ್ ಅಲ್ಲೆಲ್ಲ ಹೋಗೋದಿರುತ್ತೆ, ಸೊ ನಾನು ಅಲ್ಲೇ ಇರ್ತೀನಿ ಅಂತಂದ್ರೆ ಅಪ್ಪ ಅಂತಾನೆ, ಆಯ್ತಪ್ಪ ನೀನು ಹೋಗಿ ಅಲ್ಲಿರು, ಏನ್ ತೊಂದರೆ ಇಲ್ಲ. ಸೊ ಇಲ್ಲಿ ಬರೀ ಹತ್ತಿ ಜಿನ್ ಮಾಡಿ ಇಲ್ಲಿ ಹತ್ತಿ ಮಾರೋದು, ಆಮೇಲೆ ಬಟ್ಟೆ ಮಾಡಕ್ ಶುರು ಮಾಡ್ತಾನೆ, ಬಟ್ಟೆ ಶುರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾನೆ. ಸೊ ಬೆಳೀತಾ ಹೋಗುತ್ತೆ ವ್ಯಾಪಾರ. ಸೊ ಎಕ್ಸ್ಪೋರ್ಟ್ಗೆ ಅಂದ್ಮೇಲೆ ಇನ್ನ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೆಂಟರ್ ಮ್ಯಾಂಚೆಸ್ಟರ್, ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ವ್ಯಾಪಾರ ಬಹಳ ಜೋರಾಗಿ ಮಾಡ್ತಾನೆ. ಇಲ್ಲೇನಾಯ್ತು, ಅಪ್ಪಂಗ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿತ್ತು, ಇನ್ನು ಅವ್ರು ತೀರು ಹೋಗೋ ಸಮಯ ಬಂತು ಅವ್ರಿಗೆ. ಮಗ ಬರ್ತಾನೆ, ಬಂದು ಏನೇನ್ ಸೇವೆ ಮಾಡ್ಬೇಕು ಎಲ್ಲ ಮಾಡ್ತಾನೆ. ತಂದೆಯವ್ರ ಹತ್ರ ಇನ್ನು ಕೊನೆಗೆ ಮಾತುಗಳು, ತಂದೆದು ಮಗನ ಮಾತಾಡ್ತಾ ಇದೆ. ತಂದೆ ಏನ್ ಮಾಡ್ತಾರೆ, ಅವ್ರು ಒಂದು ಉಂಗುರ ಹಾಕ್ತಾರೆ, ಅವನ ಕೈಗೆ ಹಾಕ್ತಾರೆ, ಹಾಕಿ ಹೇಳ್ತಾರೆ, ನೋಡಪ್ಪ ನೀನು ಯಾವಾಗ ನಾನು ಸೋತ್ ಹೋಗಿದ್ದೀನಿ ಅನ್ಸುತ್ತೋ ಜೀವನದಲ್ಲಿ, ಇನ್ನೇನಪ್ಪಾ ನಂದು ಸಂಪೂರ್ಣ ಸೋತ್ ಹೋಗ್ಬಿಟ್ಟಿದ್ದೀನಿ ಅಂದಾಗ ಮಾತ್ರ ಇದನ್ನ ತೆಗಿ, ಅಲ್ಲಿವರೆಗೂ ಈ ಉಂಗುರನ ತೆಗಿಬೇಡ ಅಂತ ಹೇಳ್ತಾರೆ ಅವನಿಗೆ. ಆಯ್ತು, ನಯವಿನಯ ಇರ್ತಕ್ಕಂಥ ಮಗ ತೀರೋಗ್ತಾರೆ ಅವರು, ಎಲ್ಲ ಕ್ರಿಯಾಕರ್ಮ ಎಲ್ಲ ಆಗುತ್ತೆ. ಆಮೇಲೆ ವ್ಯಾಪಾರದ ಮೇಲೆ ಮತ್ತೆ ಬೇರೆ ದೇಶಕ್ಕೆ ಹೋಗ್ತಾನೆ. ಅಲ್ಲೇನಾಗುತ್ತೆ, ಸಾಕಷ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿರ್ತಾನೆ ಕಾಟನ್ ಅಲ್ಲಿ ಮಾಡಿ, ವಿಪರೀತ ಒಂದು ದೊಡ್ಡ ಮಿಲ್ ಖರೀದಿ ಮಾಡಿ, ಸಾಕಷ್ಟು ಸಾಲ ತಗೊಂಡು ಅದ್ರ ಮೇಲೆ ಎಲ್ಲ ಮಾಡಿ
ಒಂದು ಹಂತದಲ್ಲಿ ಇರ್ತಾನೆ. ಅಂದ್ರೆ ಇನ್ನೇನು ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಟನ್ ಮ್ಯಾಗ್ನೆಟ್ಸ್ ಆಫ್ ದಿ ವರ್ಲ್ಡ್ ಆ ಸ್ಟೇಜಿಗೆ ಹೋಗಿರ್ತಾನೆ. ಇವಾಗ ಏನಾಯ್ತು, ಒಂದ್ಸತಿ ಅವನ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಫೈರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಕಾಟನ್. ಹಾಗಾಗಿ ಅದು ಫ್ಯಾಕ್ಟ್ರಿ ತಗೊಂಡಿದ್ ಸಾಲದ ಮೇಲೆ ಮತ್ತೆ ಇದೆಲ್ಲ ಇದ್ದದ್ದು ಸ್ವಂತ ದುಡ್ಡು ಕೂಡ ಹೋಯ್ತು. ಬಹಳ ಅವನಿಗೆ ಕಷ್ಟದ ಪರಿಸ್ಥಿತಿ ಬಂದ್ಬಿಡುತ್ತೆ. ನೋಡ್ತಾರೆ, ಸಾಮಾನ್ಯವಾಗಿ ಇನ್ಶೂರೆನ್ಸ್ ಮಾಡಿರ್ತಾರಲ್ವಾ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರಂಗಿಲ್ಲ. ಮತ್ತೇನಾಯ್ತು ಇದು, ಇವಾಗ ಸಾಲ ಎಲ್ಲಿಂದ ಕಟ್ಟಬೇಕು, ದುಡ್ಡು ಎಲ್ಲಿಂದ ಬರುತ್ತೆ, ಈ ಒಂದು ಬಹಳ ಗಂಭೀರ ಪರಿಸ್ಥಿತಿ ಇರುತ್ತೆ. ಒಂದು ನೋಡ್ತಾನೆ, ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಏನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅವನ ಕೈಲಿ. ಅವಾಗೆ ಇನ್ನ ಎಷ್ಟಂತ ನಾನು ಹೋರಾಡ್ಲಪ್ಪ ಜೀವನದಾಗೆ, ಸಾಕು ಅಂತೇಳಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ತಾನೆ. ಯಾಕಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸರಿ, ಹೀಗೆ ಒಂದು ಬ್ರಿಡ್ಜ್ ಇರುತ್ತೆ, ಕೆಳಗಡೆ ನದಿ, ಮೇಲೆ ಬ್ರಿಡ್ಜು. ಆ ಬ್ರಿಡ್ಜಿನ ಮೇಲೆ ಹೋಗಿ ಮೇಲಿಂದ ಹಾರ್ಬೇಕು ಅಂತೇಳಿ ಆ ಬ್ರಿಡ್ಜಿನ ಮೇಲೆ ನಿಂದಿರ್ತಾನೆ. ಅವಾಗೆ ಏನಾಯ್ತು, ಅವ್ರ ಅಪ್ಪನ ಮಾತು ನೆನಪಿಗೆ ಬರುತ್ತೆ. ಇವಾಗ ಅವ್ನು ಸಾಯ್ತಾ ಇದ್ದಾನಂದ್ರೆ ಮತ್ತೆ ಸಂಪೂರ್ಣ ಸೋತೋಗ್ಬಿಟ್ಟಿದಾನಲ್ಲ ಜೀವನದಲ್ಲಿ. ನೆನಪು ಬರುತ್ತೆ, ಇನ್ನು ನಾನು ಸಾಯಕ್ಕಿಂತ ಮುಂಚೆ ನಮ್ಮ ತಂದೆಯವ್ರು ಏನ್ ಹೇಳಿದ್ರು, ಈ ಉಂಗ್ರನ್ ನಾನು ಅವಾಗೆ ತೆಗಿಬೇಕು ಅಂತ ಹೇಳಿದ್ರಲ್ಲ. ಯಾವಾಗ ನೀನ್ ಸೋತ್ ಹೋಗಿದ್ಯಾ ಅಂತ ಅನ್ಸುತ್ತೆ ಜೀವನದಲ್ಲಿ, ಅವಾಗ ಈ ಉಂಗ್ರನ್ ತೆಗಿ, ಅಲ್ಲಿವರೆಗೂ ತೆಗಿಬೇಡ ಅಂದಿದ್ರು. ಇವಾಗ ನಾನು ಸೋತ್ ಹೋಗಿದ್ದೀನಿ, ಇವಾಗ ಇದನ್ನ ತೆಗಿಬೇಕು ಅಂತೇಳಿ ಮೊದ್ಲೇನ್ ಮಾಡ್ತಾನೆ, ಉಂಗ್ರ ತೆಗೆದು ನಿಂತ್ಬಿಟ್ಟಿದ್ದಾನೆ ಮೇಲ್ಗಡೆ. ಆ ಬ್ರಿಡ್ಜಿನ ಮೇಲೆ ಹತ್ಬಿಟ್ಟಿದ್ದಾನೆ, ಇನ್ನೇನು ಕೆಳಗ್ ಬೀಳ್ಬೇಕು. ಆ ನೆನಪು ಬಂದ ತಕ್ಷಣ ಆ ಉಂಗ್ರ ತೆಗಿತಾನೆ. ತೆಗೆದು ಮೊದ್ಲು ಅದನ್ನ ಬಿಸಾಕ್ಬೇಕು ಅಂತ ತೆಗಿತಾನೆ. ಅವಾಗ ಹೇಗೆ ಇದನ್ನ ಹಿಂಗೆ ತೆಗಿತಾನೋ, ಆ ಉಂಗ್ರದ ಒಳಭಾಗದಲ್ಲಿ ಅವನ್ಗೇನಿದೆ, ಏನೋ ಬರ್ದಂಗ್ ಕಾಣಿಸಿರ್ತ, ಅಲ್ಲಿ ಏನೋ ಬರ್ದಿರ್ತಾರಲ್ಲಿ. ಅರೆ ಇದೇನಿದೆ ಅಂತೇಳಿ ನೋಡ್ತಾನೆ. ಈವನ್ ದಿಸ್ ವಿಲ್ ಪಾಸ್ ಅವೇ ಅಂತ ಇಂಗ್ಲಿಷ್ ನಲ್ಲಿ ಬರ್ದಿರ್ತಾರೆ. ಅಂದ್ರೇನು, ಇದು ಕೂಡ ಸಮಯ ದಾಟ್ಕೊಂಡು ಹೋಗುತ್ತೆ. ಅವಾಗ ಅವನಿಗೆ ಅವ್ರ ತಂದೆ ಮೇಲೆ ವಿಪರೀತ ಗೌರವ, ಶ್ರದ್ಧಾ, ನಂಬಿಕೆ. ಕೆಳಗಿಳಿತಾನೆ. ಇಲ್ಲ, ಇದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಅವ್ರು ಇದು ಹೇಳಿದಾರ ಅಂದ್ಮೇಲೆ ಏನೋ ಇದರಲ್ಲಿ ಗಾಢವಾದ ಅರ್ಥ ಇದೆ ಅಂತೇಳಿ ವಾಪಸ್ ಹೋಗ್ತಾನ ಅವನು. ಹೋಗಿ ಮತ್ತೆ ಯಥಾ ಪ್ರಕಾರ ಆಫೀಸ್ಗೆ ಹೋಗೋದು, ಅವ್ನ ಮನೆಗೆ ಹೋಗೋದು. ಏನಿದೆ ಆಯ್ತು, ಎದುರ್ಸೋಣಪ್ಪ, ಇದು ಏನ್ ಕಷ್ಟ ಬರುತ್ತೆ ಎದುರ್ಸೋಣ ಅಂತೇಳಿ. ಆಮೇಲೆ ಕೆಲವೇ ಒಂದ್ 2-3 ದಿನದಲ್ಲಿ ಈ ಇನ್ಶೂರೆನ್ಸ್ನವ್ರಿಗೆ ಹೇಳ್ತಾರೆ, ನೀವು ಸುಮಾರು ಒಂದು 20 ವರ್ಷದಿಂದ ನೀವು ನಮ್ದು ಹೈಯೆಸ್ಟ್ ಪ್ರೀಮಿಯಂ ಕಟ್ಟೋ ಕಸ್ಟಮರ್, ನಿಮ್ದು ಏನೋ ಒಂದು ಸ್ವಲ್ಪ ದಿವಸ ಪ್ರೀಮಿಯಂ ಕಟ್ಟೋದು ಲೇಟ್ ಆಗಿದೆ ಅಂದ್ರೆ ಟೆಕ್ನಿಕಲ್ ರೀಸನ್ಸಿಗೆ ಲೇಟ್ ಆಗಿದೆ, ಇದು ನಿಮ್ಮ ಕ್ಲೇಮ್ನ ನಾವು ಕೊಡ್ತಾ ಇದ್ದೀವಿ, ಏನಿದೆ ಕ್ಲೇಮ್ ಹೇಳಿ ನಾವು ಪೂರಾ ಕೊಡ್ತೀವಿ ಅಂತ ಇನ್ಶೂರೆನ್ಸ್ ಕಂಪನಿಯವರು ಅವನಿಗೆ ಬಂದು ಸ್ವತಃ ತಿಳಿಸಿ ಹೋಗ್ತಾರೆ. ಅವಾಗ ಅವನು ಸಂಪೂರ್ಣ ಒಂದು ಏನೊಂದು ಸಿಚುವೇಶನ್ ಇರುತ್ತೆ, ಪೂರಾ 360 ಡಿಗ್ರಿ ಟರ್ನ್ ಆಗ್ಬಿಡುತ್ತೆ ಯಾವಾಗ ಅವ್ರು ಈ ರೀತಿ ಹೇಳ್ತಾರೋ. ಯಾಕಂದ್ರೆ ಎಲ್ಲ ಆದ ಲುಕ್ಸಾನೆಲ್ಲ ಅವ್ರು ಕೊಡ್ತಾ ಇದಾರಲ್ಲ. ಸೊ ಹೀಗೆ ಜೀವನದಲ್ಲಿ ಪರಿಸ್ಥಿತಿಗಳು ನಮಗೆ ಕೆಲವು ಸರ್ತಿ ಆ ಒಂದು ಪರಿಸ್ಥಿತಿ ಕೊನೆ ಸ್ಥಿತಿಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ರು ಕೂಡ ನಾವು ಸೋಲ್ಬಾರ್ದು. ಇಲ್ಲಿ ಪರಮಾತ್ಮ ಅದೇ ಹೇಳೋದು, ಇದೆಲ್ಲ ಏನಪ್ಪಾ ನಿಂದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಸುಖನೇ ಆಗ್ಲಿ ದುಃಖನೇ ಆಗ್ಲಿ. ಸೊ ಇದಕ್ಕೆ ನೀನು ಮೊರೆ ಹೋಗ್ಬೇಡ ಅಂತ ಆ ರೀತಿ ಹೇಳಿ ಇವಾಗ ಅವ್ರು ಮತ್ತೆ ಏನ್ ಹೇಳ್ತಾರೆ, ಈ ತರ ಯಾರ ಜೀವನದಲ್ಲಿ ಸುಖ ದುಃಖ ಶೀತ ಉಷ್ಣ ಮಾನ ಅಪಮಾನ ಇವನ್ನೆಲ್ಲ ಇಗ್ನೋರ್ ಮಾಡಿ ಅದಕ್ಕೆ ಜಾಸ್ತಿ ಮಹತ್ವ ಕೊಡದೆ ಯಾರು ಈ ತರ ಒಂದು ಪ್ರಾಕ್ಟೀಸ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಅವ್ರಿಗೇನಪ್ಪ ಬೆನಿಫಿಟ್ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಓಕೆ, ಸೊ ಇದನ್ನ ನಾವು ನಿನ್ನೆವರೆಗೂ ಇಲ್ಲಿ 14ರವರೆಗೆ ಮಾಡಿದ್ವಿ. ಇದು ನಾನೇನಂದ್ರೆ ಒಂದು ನಿಮ್ಮಲ್ಲಿ ಎಲ್ಲರೂ ವಿನಂತಿ, ನಾನು ಶ್ಲೋಕ ಇವಾಗ ಹೇಗೆ ಇದನ್ನ ಕಾಲ್ ಭಾಗ ಮಾಡ್ತೀನಿ ಮಾಡಿ ನಾನು ಹೇಳ್ತೀನಿ. ದಯವಿಟ್ಟು ನೀವು ಅಲ್ಲಿ ಎಲ್ಲಿ ಕೂತಿದಿರೋ ನೀವು ಎಷ್ಟು ನಿಧಾನಕ್ಕೆ ಕೇಳಕ್ ಸಾಧ್ಯ ಉಂಟು ಆ ರೀತಿ ಹೇಳಿ, ಜೋರಾಗಿ ಹೇಳ್ಬೇಕಂತಿಲ್ಲ, ನಿಧಾನಕ್ಕೆ ಹೇಳಿ. ಅಂದ್ರೆ ಏನಾಗುತ್ತೆ, ಈ ವೈಬ್ರೇಷನ್ ಹೊರಗಡೆಯಿಂದ ಕೇಳೋದು ಬೇರೆ ಆಗುತ್ತೆ, ಆ ಕೇಳ್ತಾ ನಿಮ್ಮಲ್ಲಿ ಕೂಡ ಒಳಗಡೆ ವೈಬ್ರೇಷನ್ ಕ್ರಿಯೇಟ್ ಆದ್ರೆ ಅದರದ್ದು ಮಹತ್ವ ಬೇರೆ ಇದೆ. ಸೊ ಅದಕ್ಕೆ
ದಯವಿಟ್ಟು ಇದು ಪ್ರಯತ್ನ ಮಾಡಿ, ಇದೇನು ಕಷ್ಟ ಏನಿಲ್ಲ. ಸೊ 15ನೇ ಶ್ಲೋಕ ಇದು. ಯಂ ಹಿ ನ ವ್ಯಥಯತ್ಯಂತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಓಕೆ, ಗುಡ್. ನಾನು ನೀವೆಲ್ಲರೂ ಚೆನ್ನಾಗಿ ಹೇಳಿದ್ರು ಅನ್ಕೊಂತೀನಿ, ಯಾಕಂದ್ರೆ ನನಗೆ ನೀವು ಹೇಳೋದು ಕೇಳಿಸೋದಿಲ್ಲ ಅದಕ್ಕೆ. ಓಕೆ, ಇವಾಗ ಇಲ್ಲಿ ಇದು ಮತ್ತೆ ಇದು ಜೀವದ ಬಗ್ಗೆ, ಈ ಹಿಂದಿಂದು ಕೂಡ ಜೀವದ ಬಗ್ಗೆ ಹೇಳ್ತಾನೆ, ಇಲ್ಲಿ ಕೂಡ ಜೀವದ ಬಗ್ಗೆ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಇವಾಗ ಅರ್ಜುನ, ಯಾರು ಕಷ್ಟ ಬರಲಿ ಸುಖ ಬರಲಿ ಇದಕ್ಕೆ ಜಾಸ್ತಿ ಖುಷಿ ಆಗದೆ ಇಲ್ಲ ಜಾಸ್ತಿ ದುಃಖ ಪಡದೆ, ಯಾರು ಈ ಒಂದು ಈಕ್ವಿಪಾಯ್ಸ್ ಸ್ಥಿತಿ ಅಂತ, ಈಕ್ವಿಪಾಯ್ಸ್ ಅಂದ್ರೆ ಮನಸ್ಸು ಸ್ಥೀಮಿತ ಇರುತ್ತೆ. ಇವಾಗ ನೀವು ಒಂದು ಗ್ರಾಫ್ ಹಾಕಿ, ಖುಷಿ ಬಂದ ತಕ್ಷಣ ಓ ಅಂತ ಖುಷಿ ಆಗೋದು, ದುಃಖ ಬಂದ ತಕ್ಷಣ ಓ ಅಂತ ದುಃಖ ಆಗೋದು. ಅದು ನೀವು ಆ ಗ್ರಾಫ್ ಅಲ್ಲಿ ಎಷ್ಟು, ಇವಾಗ ಸೇ ಒಂದು 10 ಇಂಚಸ್ ನೀವು ಖುಷಿ ಆದ್ರೆ ಜಾಸ್ತಿ ಆಗಿರ್ತೀರಿ, 10 ಇಂಚಸ್ ದುಃಖ ಆದ್ರೆ ನೀವು ಕಮ್ಮಿ ಆಗಿರ್ತೀರಿ. ಸೊ ಈ 10 ಏನಿದೆಯಲ್ಲ ಇದನ್ನ ನೀವು ನಿಧಾನಕ್ಕೆ ಕಮ್ಮಿ ಮಾಡ್ಕೊಂತ, ಆ ಪ್ರಮಾಣ ಅದೇನ್ ಮಾತ್ರ ಇದೆ ನೋಡ್ರಿ, ಆ ಮೆಷರ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ಬೇಕು. ಜಾಸ್ತಿ ಖುಷಿ ಆಯ್ತು ಜಾಸ್ತಿ ಆಗ್ಬಾರ್ದು, ದುಃಖ ಆಯ್ತು ಬೇಡ. ಎಲ್ಲಿಗೆ ಬರ್ಬೇಕಂದ್ರೆ ಆ ಒಂದು ಲೈನ್ ಏನಿದೆಯಲ್ಲ, ಕಾಮನ್ ಫ್ಲಾಟ್ ಲೈನ್, ಆ ಲೈನಿಗೆ ಬರ್ಬೇಕು. ಆ ಒಂದು ಸ್ಥಿತಿ, ಅದಕ್ಕೆ ಈಕ್ವಿಪಾಯ್ಸ್ ಅಂತಾರೆ. ಯಾರು ಈ ಒಂದು ಸ್ಥಿತಿಗೆ ಬರ್ತಾರೋ ಅರ್ಜುನ, ಅವರು ಮೋಕ್ಷಕ್ಕೆ ಎಲಿಜಿಬಲ್ ಆಗ್ತಾರೆ, ಅಂದ್ರೆ ಅವ್ರು ಅದಕ್ಕೆ ಅರ್ಹರಾಗ್ತಾರೆ ಅಂತ ಇಲ್ಲಿ ಇದು ಒಂದು ಸ್ಟೇಟ್ಮೆಂಟ್. ಇದು ಹೇಗಂದ್ರೆ ಇವೆಲ್ಲ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ಸ್ ಇದ್ದಂಗೆ, ಜಡ್ಜ್ಮೆಂಟ್ಸ್ ಇವು. ಅಂತ ಹೇಳ್ತಾನೆ, ಇದು ಹಿಂಗಿದ್ರೆ ಹಿಂಗಾಗತ್ತೆ ಅಷ್ಟೇ. ಸೊ ಏನಾಯ್ತು ಇದರಿಂದ ನಾವು ಕಲಿಬೇಕಾದ್ದು, ನಾವು ಅದೇ ರೀತಿ ಆಗ್ಬೇಕು. ಇವಾಗ ಹಿಂದಿನ ಶ್ಲೋಕದಲ್ಲೆಲ್ಲ ಹೇಳಿದ್ವಿ, ಟೆಂಪರರಿ ಇದು, ನಮ್ದೇನು ಸುಖ ದುಃಖ ಇದೆ ಟೆಂಪರರಿ ಅಂತ ನಮ್ಗೆ ಇಲ್ಲಿವರೆಗೆ ಹೇಳ್ಕೊಟ್ರಲ್ಲ. ಸೊ ಇಲ್ಲಿ ನಾವೇನ್ ಹೇಳ್ತೀವಿ, ಆಯ್ತಪ್ಪ ನನಗೆ ಏನೇ ಬರ್ಲಿ, ಕಷ್ಟ ಬರ್ಲಿ ಸುಖ ಬರ್ಲಿ ನಾನು ಸಹಿಸ್ಬೇಕಂತ ಹೇಳ್ತಾರಲ್ಲ, ನಾವೇನ್ ಮಾಡ್ತೀವಿ, ಸುಖ ಬರ್ಲಿ ಅಲ್ರಿ ಎಷ್ಟನ ಬರ್ಲಿ ನಾನು ಸಹಿಸ್ತೇನೆ, ಸ್ವಲ್ಪ ಕಷ್ಟ ಏನಾಯ್ತಲ್ಲ ಅದು ಕಷ್ಟ ಸಹಿಸೋದು, ಇದು ನಮ್ಮ ಆಟಿಟ್ಯೂಡ್ ಇದು ಅಲ್ವಾ. ಸೊ ಇಲ್ಲೇ ಇವಾಗ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡ್ರಿ. ಯಾವಾಗ ಹೇಳ್ತೀವಲ್ಲ ಕಷ್ಟ ಬಂದಾಗ ದೂರ ಇಡಬೇಕು ಅಂತ, ಸುಖ ಬಂದಾಗೂ ದೂರ ಇರಬೇಕು ಅಂದ್ರೇನು, ಅದಕ್ಕೆ ರಿಯಾಕ್ಟ್ ಆಗ್ಬಾರ್ದು ಅನ್ನೋದಕ್ಕೆ ನಾನ್ ನೋಡಿದೆ, ಕಷ್ಟ ಬಂದಾಗ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಶುರು ಮಾಡ್ಬೇಕಾದ್ರೆ. ಆಮೇಲೆ ನನಗೊಂದು ವಿಚಾರ ಬಂತು, ಇಲ್ಲ ಈ ತರ ಮಾಡೋಣ, ಯಾವಾಗ ನಮ್ಗೆ ಏನಾದ್ರೂ ಒಂದು ಸಂತೋಷದ ಸುದ್ದಿ ಬಂತು, ಇಲ್ಲ ಸಂತೋಷ ಆಗಂತ ಒಂದು ಸಂದರ್ಭ ಬಂತು, ಅವಾಗ ಅದಕ್ಕೆ ಇಲ್ಲಪ್ಪ ದೂರ ಇರೋದು, ಅವಾಗ ಅದನ್ನ ಹಚ್ಕೊಂಡು ನಾವೇನ್ ಕುಣಿಯೋದೇನ್ ಬೇಕಾಗಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿದೆ ನಾನು. ಅವಾಗ ಆಟೋಮ್ಯಾಟಿಕಲಿ ದುಃಖ ಬಂದಾಗ ಕೂಡ ನಾವು ದೂರ ಇರ್ಲಿಕ್ಕೆ ಸಾಧ್ಯ ಉಂಟು. ಫಸ್ಟ್ ಸುಖ ಬಂದಾಗ ಅದಕ್ಕೊಂದು ಡಿಸ್ಟೆನ್ಸ್ ಮಾಡ್ರಿ, ಆಮೇಲೆ ಏನು ಕಷ್ಟ ಬಂದಾಗ ಕೂಡ ನಿಮ್ಗೆ ಈಸಿಯಾಗಿ ಡಿಸ್ಟೆನ್ಸ್ ಮಾಡಕ್ ಸಾಧ್ಯ ಉಂಟು. ನೀವು ದುಃಖನ ಸಾಕಷ್ಟು ಒಳ್ಳೆ ರೀತಿಯಿಂದ ಎಫಿಷಿಯಂಟ್ ಆಗಿ ನೀವು ಅದನ್ನ ಮ್ಯಾನೇಜ್ ಮಾಡೋ ಒಂದು ಸ್ಥಿತಿ ಶಕ್ತಿ ನಿಮ್ಮ ಮನಸ್ಸಿಗೆ ಬರುತ್ತೆ. ನಾವು ಇವಾಗ ಹೇಗೆ, ಇದೆಲ್ಲ ಯಾವ್ದಕ್ ಸಂಬಂಧ ಇದೆ, ನನಗ್ ಸಂಬಂಧ ಅಲ್ಲ ಇದು, ಈ ದೇಹಕ್ಕೆ ಮನಸ್ಸಿಗೆ ಸಂಬಂಧ. ನಾನ್ ಯಾರು, ನಾನ್ ಮೆಂಟಲ್ ಡಿಸ್ಟೆನ್ಸಿಂಗ್ ಮಾಡಿ ನಿಂತಿದ್ದೀನಲ್ಲ, ಇವಾಗ ನಾನ್ ನೋಡ್ತಾ ಇದ್ದೀನಿ ಏನ್ ಬರ್ತಾ ಇದೆ ಏನ್ ಹೋಗ್ತಾ ಇದೆ, ಅದು ನನಗ್ ಸಂಬಂಧ ಇಲ್ಲ. ಅದು ಆಗ್ತಾ ಇದ್ರೆ ಈ ದೇಹಕ್ಕೆ ಆಗ್ತಾ ಇದೆ, ಈ ಮನಸ್ಸಿಗೆ ಆಗ್ತಾ ಇದೆ. ಈ ಒಂದು ಆಟಿಟ್ಯೂಡ್ ನಾವು ಸದಾ ಇಟ್ಕೋಬೇಕು ನಮ್ಮಲ್ಲಿ. ನಮ್ಮ ಆಟಿಟ್ಯೂಡ್ ಸರಿ ಇತ್ತು ಅಂದ್ರೆ ಏನೇ ಆಗ್ಲಿ ನಮ್ಮ ಜೀವನದಲ್ಲಿ ಎದುರಿಸ್ಲಿಕ್ಕೆ ಧೈರ್ಯ ಬರುತ್ತೆ. ಅದೇ ನಮ್ಮ ಆಟಿಟ್ಯೂಡ್ ತಪ್ಪಾಯ್ತು ಇಲ್ಲ ವೀಕ್ ಆಯ್ತು ಅಂದ್ರೆ ನಮ್ಮನ್ನ ಅದು ನೆಲಮಟ್ಟು ಮಾಡಿಬಿಡುತ್ತೆ. ಅದು
ಒಂದು ಇದು ನಿಜವಾದ ಘಟನೆ. ಇದು ಓಶೋ ಅಂತ ನೀವೆಲ್ಲರೂ ಕೇಳಿದ್ರಲ್ಲ, ಓಶೋದ ಫೌಂಡರ್ ರಜನೀಶ್ ಅಂತ ಏನಿದ್ರು, ಅವ್ರು ಬಹಳ ಬಡಮಂತನ ಅವ್ರದ್ದು. ಅವ್ರ ಅಪ್ಪನೂ ಅಷ್ಟೇನು ಹುಷಾರಿರ್ಲಿಲ್ಲ, ಅಂದ್ರೆ ಬುದ್ಧಿವಂತ ಏನಲ್ಲ ಅವರಪ್ಪ. ಸೊ ಹಾಗಾಗಿ ಅವ್ರಿಗೆ ದುಡುಕಿನೂ ಅಷ್ಟೇನಿರ್ಲಿಲ್ಲ. ಸಣ್ಣ ಹಳ್ಳಿಯಲ್ಲಿ ಇದ್ರು ಅವರು. ಇವನು ಬಹಳ ಕಷ್ಟಪಟ್ಟು ಆತ ಒಂದು ಸ್ವಲ್ಪ ದುಡ್ಡು ಶೇಖರಣೆ ಮಾಡಿ ಎಲ್ಲೋ ಊರ್ ಹೊರಗಡೆ ಒಂದು ಸಣ್ಣ ಒಂದು ಮನೆ ಕಟ್ಸ್ತಾರ ಅವ್ರು, ಮಣ್ಣಿನ ಮನೆ. ಇದು ಸುಮಾರು ಎಷ್ಟು ಒಂದು 89 ವರ್ಷ ಆಗಿರ್ಬೋದು ಇದು. ಅವ್ರಿಗೂ ಜಾಸ್ತಿ ವಿಚಾರ ಗೊತ್ತಿಲ್ಲ, ಮನೆ ಹೇಗೆ ಕಟ್ಟಬೇಕು, ಹೇಗ್ ಮಾಡ್ಬೇಕು ಅಂತೇಳಿ ಕಟ್ತಾರೆ ಮಣ್ಣಿನ ಮನೆ. ಇವಾಗ ಇಲ್ಲೇನಾಯ್ತು, ಮಣ್ಣಿನ ಮನೆ ಕಟ್ಟಿ ಇವ್ರು ಏನೇನೆ ಒಂದು ವಾರದಲ್ಲಿ ಏನಿದೆ ಆ ಮನೆಗೆ ಶಿಫ್ಟ್ ಆಗ್ಬೇಕು ಅವರು. ಒಂದೇ ಮನೆ ಅಂದ್ರೇನು ಒಂದು ರೂಮ್ ಅಷ್ಟೇ, ಬೇರೆ ಏನಿಲ್ಲ, ಅದು ದೊಡ್ಡದೇನಲ್ಲ. ಅದು ಶಿಫ್ಟ್ ಆಗ್ಬೇಕನ್ನೋದು ಒಂದು ಫೈನಲ್ ಟಚಸ್ನಾಗೆ ಅಲ್ಲಿ ಇಲ್ಲಿ ಆ ರೀತಿ ಇರ್ತಾರೆ. ಆದ್ರೂ ದೊಡ್ಡ ಅಂತ ಮನೆ ಕೆಳಗೆ ಬಿದ್ದೋಗ್ತೈತೆ. ಅದು ಮಣ್ಣಿನ ಮನೆ ಅಲ್ಲ. ಇವನು ಏನೈತೆ ಅನುಭವ ಇಲ್ಲ, ಯಾರ್ಯಾರನ್ನು ಕರ್ಕೊಂಡು ಯಾರೇನ್ ಮಾಡಿದಾರೋ ಅದರಲ್ಲಿ ಮನೆ ಬಿದ್ದು ಹೋಯ್ತದು ಸಂಪೂರ್ಣ, ಒಂದೇ ಸ್ಟ್ರೋಕಿಗೆ ನೆಲಸಮಾನ. ಅವಾಗೆ ಇವರು ರಜನೀಶ್ ಅಪ್ಪ ಏನ್ ಮಾಡ್ತಾರೆ, ಆ ಊರಲ್ಲೆಲ್ಲ ಹೋಗಿ ಸ್ವೀಟ್ ಹಂಚ್ತಾರ ಅವ್ರು. ಎಲ್ಲರೂ ಏನಪ್ಪ ಹುಚ್ಚಾಗ್ಬಿಟ್ಟ ನೋಡಿತಾ, ಏನ್ ಬಹಳ ದುಡ್ಡು ಗಳಿಸಿ ಏನೇನು ಸೇವ್ ಮಾಡಿದ್ದ ಅದೆಲ್ಲ ತಗೊಂಡು ಅವ್ರವ್ರ ಹತ್ರ ಕೂಡ ಸ್ವಲ್ಪ ಸಾಲ ತಗೊಂಡು ಮನೆ ಕಟ್ಸ್ದ ಮನುಷ್ಯ ಆಯ್ತಾ, ಮನೆ ಬಿದ್ದೋಗಿದೆ ನೋಡಿ, ಹೆಂಗಾಗಿದೆ ಒಂದು ಪರಿಸ್ಥಿತಿ, ಸ್ವೀಟ್ ಹಂಚ್ತಾ ಇದ್ದಾನೆ ಎಲ್ಲಾರ್ಗೆ ಅಂತೇಳಿ ತರ ಮಾತಾಡ್ಕೊಂತಾರೆ. ಆಮೇಲೆ ಹೇಳ್ತಾನೆ, ನಾನು ಇನ್ನ ಒಂದು ವಾರದಲ್ಲಿ ನಂದೆಲ್ಲ ಸಂಸಾರ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೆ. ನಾನು ನನ್ನ ಎಲ್ಲಾ ಮಕ್ಕಳು, ಹೆಂಡತಿ ಎಲ್ಲಾರನ್ನು ಕರ್ಕೊಂಡು ನಾನು ಮನೇಲಿ ಇರ್ತಾ ಇದ್ದೆ. ನಾನು ಇದ್ದಾಗ ಅದೇನ ಬಿದ್ದೋಗಿದ್ರೆ ನಮ್ಮ ಪರಿಸ್ಥಿತಿ ಏನು, ದೇವ್ರು ಎಂಥ ಒಂದು ದೊಡ್ಡ ಸಂಕಟದಿಂದ ನನ್ನ ಕಾಪಾಡದ್ನಲ್ಲಪ್ಪ ಅಂತೇಳಿ ಆತ ಖುಷಿಯಾಗಿ ಆ ಒಂದು ವಿಷಯದಿಂದ ನಾನು ಎಲ್ಲರಿಗೂ ಇವತ್ತು ಬೇಡ ಹಂಚ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗೆ ನಮ್ಮ ಆಟಿಟ್ಯೂಡ್ ಜೀವನದಲ್ಲಿ ಪ್ರತಿಯೊಂದರಲ್ಲಿ ಏನೋ ಒಂದಿರುತ್ತೆ, ಅದನ್ನ ನಾವು ಕ್ಯಾಚ್ ಮಾಡ್ಬೇಕು. ಅದನ್ನ ಆ ಒಂದು ಶಕ್ತಿ ಯಾವಾಗ್ಲೂ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಬರುತ್ತೆ. ಏನ್ ಇಂಥ ಕಷ್ಟ ಬಂದ್ರು ಇದ್ರಲ್ಲಿ ಖುಷಿನೇ ಇದಾನಲ್ಲ, ಯಾಕೋ ಯಾವುದೋ ಒಂದು ವಿಷಯ ಇರುತ್ತಲ್ಲಿ, ಏನೋ ಅನುಕೂಲ ಆಗಿರ್ತಕ್ಕಂಥ ವಿಷಯ. ಇನ್ನೊಂದು ಘಟನೆ ಹೇಳ್ತೇನೆ ನೋಡಿ, ಇದು ನಿಜವಾದ ಘಟನೆ. ಇದು ರಾಮಕೃಷ್ಣ ಮಠ. ಇದು ಆಗಿದ್ದು ಬೇಲೂರಲ್ಲಿ. ಅಲ್ಲಿ ಒಬ್ಬ ಸಾಧಕ, ಸನ್ಯಾಸ ಸಿಕ್ಕಿದೆ, ಬಹಳ ಸಣ್ಣ ವಯಸ್ಸು. ಒಂದ್ಸತಿ ಏನಾಗುತ್ತೆ, ಏನೋ ಒಂದು ವಿಷಯ ಆಶ್ರಮದಲ್ಲಿ ಆಗುತ್ತೆ, ಇವನ್ ಮೇಲೆ ಒಂದು ಕೆಟ್ಟ ಅಪವಾದ ಬರುತ್ತೆ. ಕೆಟ್ಟ ಅಪವಾದ ಬಂದು ಎಲ್ಲಾರು ಇವನ್ಗೆ ತಿರಸ್ಕರಿಸಿದ್ದು, ಬೈದಿದ್ದು, ಪೂರ ಅವನಿಗೆ ಇನ್ನೇನು ಬಾಯ್ಕಾಟ್ ಮಾಡ್ತಾರ ಅವನಿಗೆ. ಆ ಒಂದು ಪರಿಸ್ಥಿತಿ ಬರುತ್ತೆ ಅವನಿಗೆ. ಆದ್ರೆ ಇವನು ಪಾಪ ಅದು ಮಾಡಿರಂಗಿಲ್ಲ. ಯಾವುದೋ ಒಂದು ರೀತಿಯಿಂದ ಇದು ಅನರ್ಥ ಇವನಿಗೆ ಬಡ್ಕೊಂಡಿರುತ್ತೆ. ಅವಾಗ ಇವನ್ ಏನ್ ಮಾಡ್ತಾನೆ, ಒಬ್ರು ಸೀನಿಯರ್ ಇರ್ತಾರ ಅಲ್ಲಿ, ಸೀನಿಯರ್ ಸ್ವಾಮೀಜಿ ಅಖಿಲಾನಂದಜಿ ಅಂತೇಳಿ. ಅವರು ಸುಮಾರು ಒಂದು 96-97 ವಯಸ್ಸು. ಅಲ್ಲಿ ಹಾಸ್ಪಿಟಲ್ನಾಗ ಇರ್ತಾರ ಅವ್ರು, ಅದೇ ಆಶ್ರಮದ ಹಾಸ್ಪಿಟಲ್ನಾಗೆ. ಪೂರ ಬಣಕ್ಲು, ಆದ್ರೆ ತೇಜಸ್ ಮಕ್ಕದ ಮೇಲೆ ಏನು ಕಮ್ಮಿ ಇಲ್ಲ. ಅವ್ರು ಮಲಗಿರ್ತಾರ ಹಾಸ್ಪಿಟಲ್ನಾಗೆ. ಇವನು ಹೋಗ್ತಾನೆ ಅಲ್ಲಿಗೆ. ಅದೊಂದು ಅಳು ಮುಖ, ದುಃಖದ ಮುಖ ತಗೊಂಡು ಹೋಗ್ತಾನೆ. ಹೋಗಿ ಅವ್ರ ಎದುರಿಗೆ ನಿಂದಿರ್ತಾನೆ. ಏನೋ ಹೇಳಕ್ ಹೋಗ್ತಾನೆ, ಅವ್ರಿಗೆ ಕೇಳಂಗಿಲ್ಲ. ಅವಾಗ ಏನಾಯ್ತು, ಅವ್ರು ಅವನ ಅಂಗಿ ಹಿಡಿದು ಅವನ್ಗೆ ಹತ್ರ ಎಳ್ಕಂತಾರೆ, ಅವನ್ ಮಕ್ಕದ ಹತ್ರ ಎಳ್ಕೊಂಡು. ಅವಾಗ ಇವನು ಹೇಳ್ತಾನೆ ಹಿಂಗಾಗಿದೆ ಅಂತ ಹೇಳಿ. ಅವಾಗ ಅವನ್ ಕಿವಿಯಾಗಿ ಹೇಳ್ತಾರ ಅವನು, now there is nobody between you and God, make the best, go ಅಂತಾರೆ. ನಿನ್ನ ಮತ್ತು ಪರಮಾತ್ಮನ ಮಧ್ಯೆ ಇವಾಗ ಯಾರು ಇಲ್ಲಪ್ಪ, ಹೋಗು, ಇನ್ನ ಪರಮಾತ್ಮನ ಸಾಧನೆ ಮಾಡು ನೀನು, ಮೇಕ್ ದಿ ಬೆಸ್ಟ್ ಯೂಸ್ ಅಂತಾರ ಅವ್ರು. ಸೊ ಹೀಗೆ ಅವನಿಗೆ ಅಲ್ಲಿಂದ ಕಳ್ಸಿದ್ರೆ ಇವನಿಗೆ ಸಡನ್ಲಿ ಅದೇನ್ ದುಃಖ ಆಯ್ತು ಅದು ಹೋಗಿ ಅವನಿಗೆ ಜ್ಞಾನೋದಯ ಆದಂಗ ಆಯ್ತು. ಹೌದಲ್ಲಪ್ಪ, ನನಗೆ ಇದು ಏನ್ ಮಾಡ್ಲಿ, ಈ ಜನರನ್ನ ತಗೊಂಡ್ ನಾನು ಏನ್ ಮಾಡ್ಲಿ,
ಯಾವತ್ತಿಲ್ಲ ಒಂದಿನ ಇವ್ರು ಅನ್ನೋರೆ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತಿದು, ಕಿಕ್ ದಿ ವರ್ಲ್ಡ್ ಬಿಫೋರ್ ದಿ ವರ್ಲ್ಡ್ ಕಿಕ್ಸ್ ಯು ಅಂತೇಳಿ. ಅಂದ್ರೆ ಈ ಜಗತ್ತಿಗೆ ಒಂದು ನೀವು ಒದಿರಿ, ಯಾವತ್ತಿಲ್ಲ ಒಂದ್ ದಿವಸ ಅದು ನಿಮಗೆ ಒದೆಯದೇ. ಅದು ಒದೆಯೋಕ್ಕಿಂತ ಮುಂಚೆ ನೀವು ಅದನ್ನ ಒದಿರಿ, ಅಂದ್ರೆ ಒದ್ದೋಗ್ರಿ ಅಂತ ಹೇಳಿ. ಬೇಕಾಗಿಲ್ಲ ಈ ಜಗತ್ನಲ್ಲಿ ಏನಿದೆ, ಏನೂ ಇಲ್ಲ ಇದರಲ್ಲಿ. ಈ ಒಂದು ಮಾತು ಅವನೇನಾಯ್ತು, ಆ ಆಟಿಟ್ಯೂಡ್ ನೋಡ್ರಿ. ಅವ್ರು ಏನ್ ಕೇಳಕ್ ಹೋದ್ರ, ಏನಾಗಿತ್ತು ಏನಿಲ್ಲ ಅದಿದು ಏನು ಕೇಳಿಲ್ಲ ಅವರು. ಇವನ್ ಆವ ಭಾವದಿಂದ ಅವ್ನಿಗೆ ಗೊತ್ತಾಯ್ತು ಇವನ್ ಮನಸ್ಸಿನಲ್ಲಿ ಏನ್ ರಿಪೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವ್ನಿಗೆ ಇಮ್ಮಿಡಿಯೇಟ್ಲಿ ಈ ರೀತಿ ಹೇಳಿದ್ರು, ಈ ಮಾರ್ಗ ಹಿಡಿ ಹೋಗಂತ ಹೇಳಿದ್ರು. ಆಮೇಲೆ ಹೇಳ್ತಾರೆ, ಈತನ ಗೊತ್ತಾಯ್ತು ಇವನ್ ತಪ್ಪು ಮಾಡಿದ್ದಿಲ್ಲ, ಅದೇನೋ ಮಿಸ್ಟೇಕ್ ಆಗಿತ್ತು, ಹುಡುಕಿದ್ರೆ ಅವ್ನು ಸಿಗೋದಿಲ್ಲ ಅಂತ. ಅವನ್ ಪೂರ್ತಿ ಸಮಾಧಿಗೆ ಹೋಗ್ಬಿಟ್ಟಿರ್ತಾನ ಅಷ್ಟೇ ಆತ, ಯಾಕಂದ್ರೆ ಒಳ್ಳೆ ಸಾಧಕ ಆತ. ಸೊ ಹಾಗೆ ನಮ್ಮ ಜೀವನದಲ್ಲಿ ಏನಿದೆ, ಈ ಒಂದು ಪರಿಸ್ಥಿತಿ ಹೇಗ್ ಬರುತ್ತೆ ಅದನ್ನ ನಾವು ಸರಿಯಾದ ರೀತಿಯಿಂದ ಉಪಯೋಗಿಸ್ಕೊಂಡು, ನೆಗೆಟಿವೇ ಬರ್ಲಿ ಅದರಲ್ಲಿ ನಾವು ಪಾಸಿಟಿವ್ ಹುಡುಕ್ಬೇಕು. 90% ಪಾಸಿಟಿವ್, 10% ನೆಗೆಟಿವ್ ಇದ್ರೆ ನಾವು ಅದನ್ನ 10-90 ಮಾಡ್ಬೇಕು. ನಾವು ಅದನ್ನ ರಿವರ್ಸ್ ಮಾಡ್ತೀವಿ ಯಾವಾಗ್ಲೂ. ಯಾಕೆ? ನಮ್ಮ ಮನಸ್ಸು ಬೇಜಾರು ಮಾಡ್ಕೊಳ್ಳೋದು ಅದೇ ನಮಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅದು. ಸೊ ಇಲ್ಲಿ ಅಂತಾನೆ, ಯಾರು ಕಷ್ಟ ಬರ್ಲಿ ಸುಖ ಬರ್ಲಿ, ಯಾರು ಸಮಾನವಾಗಿರ್ತಾರೋ ಅವರು ಅಮೃತತ್ವಕ್ಕೆ ಅರ್ಹರು ಅಂತ ಇಲ್ಲಿ ಭಗವಂತ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇಲ್ಲಿ. ಇವಾಗ 16ನೇ ಶ್ಲೋಕ, ಇದು ಆತ್ಮದ ಬಗ್ಗೆನೆ ಪರಮಾತ್ಮ ಇಲ್ಲಿ ಮಾತಾಡ್ತಾ ಇದ್ದಾನೆ. ಈ 16ನೇ ಶ್ಲೋಕ ಹೇಳ್ತಾರೆ, ಭಗವದ್ಗೀತೆಯ ಪೂರ ಸಾರ ಈ ಶ್ಲೋಕದಲ್ಲಿದೆ. ಸಂಪೂರ್ಣ ಸಾರ, ಬಹಳ ಇಂಪಾರ್ಟೆಂಟ್ ಶ್ಲೋಕ ಇದು. ಇದನ್ನ ಇವಾಗ ನಾವು ಶ್ಲೋಕ ಓದ್ಬಿಟ್ಟು ಸಮಯ ಆಯ್ತು. ಸರಿ, ನಾನು ಎಷ್ಟು ಸಾಧ್ಯ ಸ್ವಲ್ಪ ಶ್ಲೋಕ ಓದಿ ಮತ್ತೆ ಒಂದು ವಿಷಯ ಹೇಳಿ ಆಮೇಲೆ ಸಮಾಪ್ತಿ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ವೇದವ್ಯಾಸರು ಇದನ್ನ ಮಹಾಭಾರತವನ್ನು ಬರೆದರು. ಅವರಿಗೆ ಬರೀಲಿಕ್ಕೆ ಏನಾಗಿತ್ತು, ಒಬ್ರು ಯಾರಾದ್ರೂ ಬೇಕಾಗಿದ್ರಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಹೋಗ್ತಾ ಇದಾರೆ, ದಡ 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 ಬರೀಲಿಕ್ಕೆ ಸ್ಟೆನೋಗ್ರಾಫರ್ ತರ ಒಬ್ರು ಬೇಕು. ಅವಾಗ ಗಣಪತಿನ ಅವರೇ ಸರಿಯಾದ ವ್ಯಕ್ತಿ ಅಂತೇಳಿ ಗಣಪತಿನ ಆಯ್ಕೆ ಮಾಡ್ತಾರೆ. ಗಣಪತಿ ದೇವರು ಬರ್ತಾರೆ, ಬಂದು ಇವ್ರದ್ದು ಏನ್ ಮಾತು ಕೇಳ್ತಾರೆ. ಆಯ್ತಪ್ಪ, ನೀವು ಇಷ್ಟು ದೊಡ್ಡ ಒಂದು ಕೆಲಸ ಮಾಡ್ತಾ ಇದ್ರಂದ್ರೆ ನಂದು ಒಂದು ಅಳಿಲು ಸೇವಿರ್ಲಿ ಅಂತೇಳಿ ನಾನು ಬರಿತೀನಿ ಅಂತಾರೆ. ಆದರೆ ಒಂದು ಕಂಡೀಷನ್ ಇದೆ ನಂದು ಅಂತ ವೇದವ್ಯಾಸರಾಯರಿಗೆ ಹೇಳ್ತಾರೆ. ಏನಪ್ಪ ಇದು ಕಂಡೀಷನು? ನಾನು ಬರಿತಾ ಇರ್ಬೇಕಾದ್ರೆ ನೀವ್ ಹೇಳಿದ್ದನ್ನ ನಾನು ಬರಿತೀನಿ, ಮಧ್ಯದಲ್ಲಿ ಎಲ್ಲೂ ನೀವು ನಿಂದಿರ್ಸಬಾರ್ದು, ಹೇಳ್ತಾನೆ ಹೋಗ್ಬೇಕು, ಹಾಗೇನೆ ಹೇಳ್ತಾನೆ ಹೋಗ್ಬೇಕು. ಆ ತರ ಇದ್ರೆ ನಾನು ಬರೀಲಿಕ್ಕೆ ಹೋಗ್ತೀನಿ. ಮಧ್ಯದಲ್ಲಿ ನೀವು ಗ್ಯಾಪ್ ಕೊಟ್ರಿ ಅಂದ್ರೆ ನಾನು ನಂದೇನ್ ಅಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಅಂದ್ರೆ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಅವಾಗೆಲ್ಲ ಕಟ್ಟಿಗೆ ಮತ್ತು ಮಸಿ ಇರ್ತೈತಲ್ಲ, ಅದರಿಂದ ಬರಿತಾ ಇದ್ರು ಅವರು. ನಾನು ಅಲ್ಲೇ ಅವಾಗ ಬಿಟ್ಟು ಎದ್ದು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ವೇದವ್ಯಾಸರಾಯರಿಗೆ. ಅವಾಗ ಇವ್ರಿಗೆ ಒಂದು ಚಾಲೆಂಜ್ ಆಯ್ತಲ್ಲ ವೇದವ್ಯಾಸರಾಯರಿಗೆ. ಅವಾಗ ಅವ್ರಂತಾರೆ, ಆಯ್ತಪ್ಪ, ನಂದು ಒಂದು ಕಂಡೀಷನ್ ಇದೆ, ನಾನು ಏನ್ ಬರಿತೀನೋ ಹೇಳ್ತೀನೋ ನಿನಗೆ ಅದನ್ನ ನೀನು ಅರ್ಥ ಮಾಡ್ಕೊಂಡು ಬರಿಬೇಕು ಅಂತ ಅವಾಗ ಗಣಪತಿಗೆ ಹೇಳ್ತಾರೆ. ನಿನಗೆ ಅರ್ಥ ಆಗದೆ ಇದ್ರೆ ಬರಿಬಾರ್ದು ಅದನ್ನ. ಸೊ ಇವರು ಗಣಪತಿ ಆಲೋಚನೆ ಮಾಡಿ ಸರಿ ಅಂತ ಹೋಗ್ತಾರೆ. ಅಂದ್ರೆ ಏನಾಯ್ತು, ಇವ್ರು ಬರಿಬೇಕಾದ್ರೆ ಆಲೋಚನೆ ಮಾಡಿ ಇವ್ರಿಗೆ ಅರ್ಥ ಆಗಿದ್ರೆ ಮಾತ್ರ ಬರಿಬೇಕು. ಅರ್ಥ ಆಗಿಲ್ಲ ಅಂದ್ರೆ ಆಲೋಚನೆ ಮಾಡಿ ಅರ್ಥ ಆಗಲ್ವರೆಗೂ ನಿಂತು ಬರಿಬೇಕು. ಅಂದ್ರೆ ಅವ್ರಿಗೇನಾಯ್ತು, ಅವಾಗ ಉಸಿರು ತಗೊಳಕ್ ಒಂದ್ ಸ್ವಲ್ಪ ಚಾನ್ಸ್ ಸಿಕ್ತು ಅವ್ರಿಗೆ. ಇದು ಯಾಕೆ ಹೇಳಿದೆ ಅಂದ್ರೆ, ಈ 16ನೇ ಶ್ಲೋಕ ಏನಿದೆ ಆ ತರದ್ದು ಒಂದು ಶ್ಲೋಕ ಇದು. ಅಲ್ಲಿ ಗಣಪತಿ ದೇವರು ಸ್ವಲ್ಪ ಹೊತ್ತು ನಿಂದಿರ್ತಾರ. ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಸರಿಯಾಗಿ, ಇದೇನ್ ಹೇಳಿದ್ರಪ್ಪ ಇವ್ರು, ಇದನ್ನ ಒಂದ್ ಬಾಂಬ್ ಹಾಕದ್ರಲ್ಲ ಇವರು. ಸೊ ಅಂತ ಒಂದು ಶ್ಲೋಕ. ಸೊ ಹೀಗೆ ಭಗವದ್ಗೀತೆಯಲ್ಲಿ ಅಲ್ಲಿ ಇಲ್ಲಿ ವ್ಯಾಸದೇವರು ಸ್ವಲ್ಪ ಬ್ರೀದರ್ ಅಂತ ಏನಂತೀವಿ, ಒಂದ್ ಸ್ವಲ್ಪ ಉಸಿರು ತಗೊಳ್ಳೋದಕ್ಕೆ ಮಧ್ಯದಾಗ ಭಾರಿ ಹೆವಿ ಶ್ಲೋಕಗಳು ಮಧ್ಯದಾಗ ಕೊಡ್ತಾರೆ. ಇದು ಒಂದು ಕಾರಣ. ಸೊ ಅದರಲ್ಲಿ ಇದು ಒಂದು ಮೊದಲನೇ ಶ್ಲೋಕ ಇದೆ ಈ ತರ ಹೆವಿ ಸ್ಟೇಟ್ಮೆಂಟ್ ಬಂದಿರೋದು. ಸೊ ಇವಾಗ ನಾವು ಇದನ್ನ ನಾಳೆ ದಿವಸ ತಗೋಣ. ಬಹಳ ಚೆನ್ನಾಗಿದೆ ಶ್ಲೋಕ, ಪೂರ್ತಿ ಭಗವದ್ಗೀತೆಯ ಸತ್ವ ಇದರಲ್ಲಿ ತುಂಬಿದೆ.
ಇದನ್ನ ನಾನು ಸಾಕಷ್ಟು ರೀತಿಯಿಂದ ಎಕ್ಸಾಂಪಲ್ಸ್ ಕೊಟ್ಟು ನಾಳೆ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಇವಾಗ ನಾವು ನಮ್ದು ಧ್ಯಾನ ಮಾಡೋಣ. ಧ್ಯಾನದಲ್ಲಿ ಕೂಡ ನಾನು ಸ್ವಲ್ಪ ದಿನ ಆದ ನಂತರ ಮತ್ತೆ ಅದನ್ನ ಫಾರ್ಮ್ಯಾಟ್ ನಾನು ಚೇಂಜ್ ಮಾಡ್ತೇನೆ. ಅಂದ್ರೆ ಫೈನಲಿ ಎಲ್ಲ ನಮಗೆ ಸಿಗೋದು ಧ್ಯಾನದ ಒಂದು ಪ್ರತಿಫಲ ಒಂದೇ, ಆದ್ರೆ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಇರುತ್ತೆ ಅದರಲ್ಲಿ. ಆಮೇಲೆ ಮೈಂಡ್ ಕೂಡ ಒಂದು ರೀತಿಯಿಂದ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಒಂದು ಥರದ ಕಂಫರ್ಟ್ ಸಿಗ್ತದೆ. ಸೊ ಅದನ್ನ ಒಂದು ಮನಸ್ಸಿನಲ್ಲಿ ಇದ್ದಿದ್ದ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕಂಫರ್ಟಬಲ್ ಆಗಿ ಸುಖವಾಗಿ ಕೂತ್ಕೊಳ್ಳಿ. ಎಲ್ಲಾದರೂ ಯಾವುದೇ ದೇಹದ ಭಾಗ ಏನಾದರೂ ನೋವಾಗ್ತಾ ಇದ್ರೆ ಸ್ವಲ್ಪ ಮೈ ಅಡ್ಜಸ್ಟ್ ಮಾಡ್ಕೊಂಡು ಬಹಳ ಕಂಫರ್ಟಬಲ್ ಆಗಿ ಒಂದ್ಸರ್ತಿ ಕೂತ್ ಮೇಲೆ ಇನ್ನು 5 ನಿಮಿಷದವರೆಗೂ ನಾವು ಮತ್ತೆ ನಮ್ಮ ಪೊಸಿಷನ್ ಚೇಂಜ್ ಮಾಡಬಾರ್ದು. ನಮ್ಮ ಕುತ್ತಿಗೆ ಮತ್ತು ಬೆನ್ನು, ತಲೆ ಇವು 3 ಒಂದೇ ಲೈನಲ್ಲಿ ಇರಬೇಕು. ಅಂದ್ರೆ ಏನಿದೆ ಇದು, ನಮ್ಮ ಸ್ಪೈನ್ ಅಂತ ಏನಂತೀವಲ್ಲ, ಅದರಲ್ಲಿ ಏನು ನಮ್ಮ 7 ಚಕ್ರಗಳಿದಾವೆ, ಅದನ್ನ ಎನರ್ಜೈಸ್ ಮಾಡಂತ ಈ ಒಂದು ಎಕ್ಸರ್ಸೈಸ್ ಇದು. ಸೊ ಈ ಸಂಪೂರ್ಣ ಈ ಸ್ಪೈನ್ ನಾವು ಸ್ಟ್ರೇಟ್ ಇಡಬೇಕು. ಕಣ್ಣನ್ನು ಹೇಗೆ 2 ಹೂವಿನ ದಳಗಳು ಒಂದ್ರ ಮೇಲೆ ಒಂದು ಕೂತಿರುತ್ತೋ ನಿಧಾನಕ್ಕೆ, ಆ ರೀತಿ ಕಣ್ಣನ್ನ ನಿಧಾನಕ್ಕೆ ಮುಚ್ಚಿ ಕೈ ಕಂಫರ್ಟಬಲ್ ಆಗಿ ಇಟ್ಕೊಂಡು ಈಗ ನಮ್ಮ ಸಂಪೂರ್ಣ ಮನಸ್ಸು ನಮ್ಮ ದೇಹದ ಮೇಲೆ, ಮೊದಲನೇದಾಗಿ ಪಾದಗಳ ಮೇಲೆ, ಮೊಣಕಾಲು, ನಮ್ಮ ಸೊಂಟ, ವೇಸ್ಟ್, ಹೊಟ್ಟೆ, ಎದೆ, ನಮ್ಮ 2 ಕೈಗಳು, ಭುಜ, ಕುತ್ತಿಗೆ, ನಮ್ಮ ಮುಖ, ಮುಖದ ಮೇಲೆ ಒಂದು ಸ್ಮೈಲ್ ಇರಲಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಫೋರ್ ಹೆಡ್, ನಮ್ಮ ಹಣೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. ಮೆದುಳು ರಿಲ್ಯಾಕ್ಸ್ಡ್. ಇವಾಗ ಸಂಪೂರ್ಣ ದೇಹದಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿನ ಫೀಲ್ ಮಾಡಿ. ಮೆದುಳಿನಿಂದ ಹಿಡಿದು ನಿಮ್ಮ ಪಾದದವರೆಗೆ ಏನು ಎನರ್ಜಿ ಮೇಲೆ ಕೆಳಗೆ ಆಗ್ತಾ ಇದೆ, ಆ ಸಂಪೂರ್ಣ ಎನರ್ಜಿನ ಫೀಲ್ ಮಾಡಿ. ನಿಧಾನವಾಗಿ ನಮ್ಮ ಗಮನ ನಮ್ಮ ಉಸಿರಿನ ಮೇಲೆ ಬರಲಿ. ಉಸಿರು ನಿಧಾನಕ್ಕೆ ಒಳಗೆ ಹೋಗ್ತಾ ಇದೆ, ನಿಧಾನಕ್ಕೆ ಹೊರಗೆ ಬರ್ತಾ ಇದೆ. ಈಗ 3 ಸಾರಿ ಸ್ವಲ್ಪ ಡೀಪ್ ಬ್ರೆತ್ ತಗೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡೀಪ್ ಆಗಿ ಇನ್ಹೇಲ್, ಎಕ್ಸೇಲ್.
Inhale. Exhale. Inhale. Exhale. ಈಗ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ, ಪ್ರಸನ್ನವಾಗಿದೆ. ಈಗ ನೀವೊಂದು ನದಿಯ ತೀರದಲ್ಲಿ ಕೂತಿದ್ದೀರಾ, ಸುಖವಾಗಿ ಒಂದು ಕಡೆ ಕೂತಿದ್ದೀರಾ. ನದಿಯ ನೀರು ಹರಿಯುವುದನ್ನ ನೀವು ಕೇಳ್ತಾ ಇದ್ದೀರಾ. ನೀವು ನಿಮ್ಮನ್ನು ನೋಡುವ ಪರಿಸ್ಥಿತಿಗೆ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ ನಾನಾ ಪ್ರಕಾರವಾದ ವಿಚಾರಗಳು ಬರ್ತಾ ಇರುತ್ತೆ. ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ. ವಿಚಾರ ಬರಲಿ, ವಿಚಾರ ಹೋಗಿ. ಮನಸ್ಸಿನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಈಗ ನಿಮಗೆ ಅನುಭವ ಆಗ್ತಾ ಇದೆ, ಮನಸ್ಸಿನಿಂದ ನೀವು ದೂರ ಸರಿತಾ ಇರುವಂತ ಅನುಭವ. ಹೇಗೆ ನಿಮಗೆ ನದಿ ಕಾಣುತ್ತದೋ ಹಾಗೆಯೇ ನಿಮ್ಮ ದೇಹ ನಿಮಗೆ ಕಾಣಿಸ್ತಾ ಇದೆ. ಇದೇ ಸ್ಥಿತಿಯಲ್ಲಿ ಒಂದು 2 ನಿಮಿಷ ಇರೋಣ. ಮನಸ್ಸು ಸಂಪೂರ್ಣ ಶಾಂತವಾಗಿದೆ. ನಿಮ್ಮನ್ನು ನೀವು ನೋಡುವಂತ ಒಂದು ಅನುಭವ ನಿಮಗಾಗ್ತಾ ಇದೆ. ಒಂದು 3 ಸತಿ ಡೀಪ್ ಬ್ರೀದಿಂಗ್ ಮಾಡೋಣ.
Inhale. Exhale. Inhale. Exhale. Inhale. Exhale. ಶಾಂತವಾದ ಒಂದು ಮನಸ್ಸು, ಶಾಂತವಾದ ಒಂದು ದೇಹ ನಿಮ್ಮ ಅನುಭವಕ್ಕೆ ಈಗ ಬರ್ತಾ ಇದೆ. ಆ ಒಂದು ಚೈತನ್ಯ ಶಕ್ತಿ ನಿಮ್ಮಲ್ಲಿ ಏನಿದೆ ಅದರ ಒಂದು ಅನುಭವ ನಿಮಗೆ ಆಗ್ತಾ ಇದೆ. ಈಗ ನಿಧಾನಕ್ಕೆ ನಿಮ್ಮ ಅಂಗೈಯನ್ನು ಸ್ವಲ್ಪ ತಿಕ್ಕಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ಕಣ್ಣು ತೆಗಿರಿ. ಓಕೆ, ಏನಾದರೂ ಪ್ರಶ್ನೆಗಳಿದೆಯಾ? ನಾನು Q&A ಆನ್ ಮಾಡ್ತೀನಿ. ಹಲೋ ಹಲೋ, ಹೇಳಮ್ಮ ನಾಗರಾಜ್. ಮೆಂಟಲ್ ಡಿಸ್ಟರ್ಬಿಂಗ್ ಅಲ್ಲಿ ಸೊ ಕಿರಣ ನೀನು ಒಂದು ಎಕ್ಸಾಂಪಲ್ ಹೇಳ್ತೀವಿ ಇವತ್ತು ಸ್ಟೋರಿನಲ್ಲಿ. ಸೊ ನಾವು ದುಃಖ ಬಂದಾಗ ನಾವು ಅದನ್ನ ಡಿಸ್ಟೆನ್ಸ್ ಮಾಡಕ್ಕೆ ಕಷ್ಟ ಆಗ್ಬೋದು. ಅದೇ ಹ್ಯಾಪಿನೆಸ್ ಬಂದಾಗ ಅದನ್ನ ಡಿಸ್ಟೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದುಃಖ ಬಂದಾಗ ನಾವು ಈಸಿಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ಆಗತ್ತೆ ಅಂತ ಹೇಳಿ. ಸೊ ಬೇಸಿಕಲಿ ದೇರ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಒಂದು ಸ್ಪಿರಿಚುವಲ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ಏನಾಗುತ್ತೆ, ಇನ್ ಒನ್ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ಹೇಳ್ತಾರೆ, ವೆನ್ ಯು ಆರ್ ಹ್ಯಾಪಿ ಎಂಜಾಯ್ ದಟ್ ಹ್ಯಾಪಿನೆಸ್ ಸೊ ದಟ್ ಯು ಗೆಟ್ ಎನರ್ಜಿ ಬ್ಯಾಕ್ ಟು ಡೀಲ್ ವಿತ್ ಟಫ್ ಸಿಚುವೇಶನ್ಸ್ ಅಂತ. ಯು ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಇಟ್ ಇಸ್ ಗುಡ್ ಬ್ಯಾಡ್ ಆಗಲಿ ಯು ಸೆಲೆಬ್ರೇಟ್. ಸೆಲೆಬ್ರೇಷನ್ ಆಟಿಟ್ಯೂಡ್ ಇರಬೇಕು ಅಂತ ಹೇಳ್ತಾರೆ. ಸೊ ಅದೇ ತರ ನಿಂದು ಇವಾಗ ನೀನ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾಗ ಸೆಲೆಬ್ರೇಷನ್. ಸೊ ಆ ಮನೆ ಬಿದ್ದೋಯ್ತು ಅಂತಂದಾಗ ಹಿ ವೆಂಟ್ ಅಂಡ್ ಸೆಲೆಬ್ರೇಟೆಡ್ ಇಟ್. ಓಕೆ, ಇಟ್ ಗುಡ್ ಥಿಂಗ್ ಹ್ಯಾಪೆಂಡ್, ವಿ ವೇರ್ ನಾಟ್ ದೇರ್ ಅಂತ. ಸೊ ಸೆಲೆಬ್ರೇಷನ್ ಆಟಿಟ್ಯೂಡ್ ಈಸ್ ಅ ರೈಟ್ ಆಟಿಟ್ಯೂಡ್, ಬಟ್ ಡಿಸ್ಟೆನ್ಸಿಂಗ್ ಎಲ್ಲಿ ಆಗುತ್ತೆ ಅಲ್ಲಿ? ಇಲ್ಲಿ ಒಂದು ಹೇಳ್ತೇನಮ್ಮ ನಾಗರಾಜ್, ವೆನ್ ಯು ಆರ್ ಟಾಕಿಂಗ್ ಆಫ್ ಸ್ಪಿರಿಚುಯಾಲಿಟಿ ಇಟ್ ಈಸ್ ಗೋಯಿಂಗ್ ಇನ್ವರ್ಡ್ಸ್. ಓಕೆ, you are trying to seek happiness within yourself, and in the world of objects and people around, it's all about gaining more and more and more. Okay, so these are two diverse aspects, but not that when you are going inwards nindu achievements kammi agutte anta illa. It's only your mental attitude, nindu anxiety, stress, all this comes of what? Because you are asked to do more and more. ಇಲ್ಲಿ
in the path of spirituality you are only thriving to give your best. It's not that you're giving your worst. In fact, you are able to do much better because there is no anxiety and there is no stress. You munde karma yogadalli idu barutte idu. And all the great spiritual teachers, they only talk of giving your best in the most peaceful manner. Here when I say, you compare these two examples alla, ಇವಾಗ ಹೇಗೆ ಆ ಒಂದು ರಜನೀಶ್ ಅವ್ರ ತಂದೆ ಏನಿದ್ರು, he went and he expressed his happiness, not that he danced or did anything. See, you also should express your happiness, but you should know that at a distance this body and mind is enjoying, okay, but not that you are enjoying. That distancing has to be there. So ಆ equipoise ಬರೋದ್ರ ಸಲುವಾಗಿ distancing ಇತ್ತಂದ್ರೆ it's fine because it is not affecting you in any way. But the better method to keep away from to have a lesser implication of dukkha anka, you have to first start with sukha. You should start keeping sukha at a distance. No, I don't want this. Then it is much easier to say no to a dukkha also. This is my personal experience, Yavdanana, and I found it easier to practice that way. And it will take some time. You have to gradually practice. It doesn't happen because you also need situations to come that way in life. You will not have 10 odd situations every day. You will have now and then. And I think as you practice, you will see the degree will start reducing. Nothing. It will not go to from 100 to 0 suddenly. It will gradually go down. Okay, ma. Next question. Nagesh, ಹೇಳಮ್ಮ, ಕ್ವೆಶ್ಚನ್ ಇದೆಯಾ ನಿಂದು? ಹಲೋ. ಈಗ ನೀವು ದಿನ ಹೇಳ್ತಾ ಇದ್ದೀರಲ್ವಾ, ಒಂದು ಮೋಕ್ಷಕ್ಕಾಗಿ ಏನ್ ಸಾಧನೆ ಅಂತ ಹೇಳಿ, ಇದು ಒಂದು ಜ್ಞಾನ ಮಾರ್ಗವನ್ನೇ ಸೂಚಿಸ್ತಾ ಇದ್ದೀರಲ್ವಾ? ಈಗ ಹೌದ್ರಿ, ಒಂದು ಜ್ಞಾನ ಮಾರ್ಗ ಹೇಳ್ತಾರೆ. ಹೌದು. ಈಗ ಭಕ್ತಿ ಮಾರ್ಗ ಅಂತಾನೂ ಇದೆ. ಮೂರ್ ಮಾರ್ಗ ಇದೆ. ಒಂದು ಕರ್ಮ, ಒಂದು ಭಕ್ತಿ, ಒಂದು ಜ್ಞಾನ. ಆದ್ರೆ ಇಲ್ಲಿ ಕೃಷ್ಣ ಪರಮಾತ್ಮ ಶುರು ಮಾಡಿದ್ದೆ ಜ್ಞಾನ. ಯಾಕಂದ್ರೆ ಅವ್ನಿಗೆ ಎಬ್ಬಿಸ್ಬೇಕಲ್ಲ, ಇವಾಗ ಎಬ್ಬಿಸ್ಲಿಕ್ಕೆ ಅವನಿಗೇನಿದೆ ಇಮಿಡಿಯೇಟ್ ಹೈಯೆಸ್ಟ್ ಮೊದ್ಲು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇವಾಗ ಇದ್ರಲ್ಲಿ 39ನೇ ಶ್ಲೋಕದಿಂದ ಕರ್ಮ ಮಾರ್ಗಕ್ಕೆ ಬರ್ತಾರೆ. ಸೊ ಅವಾಗ ಅರ್ಜುನ ಕೇಳೋದು, ಏನಪ್ಪಾ ನೀನು ಇವಾಗ ನನಗೆ ಜ್ಞಾನ ಮಾರ್ಗ ಹೇಳಿದಿ, ಅದಾದ್ಮೇಲೆ ಮತ್ತೆ ಸೀದಾ ಕರ್ಮ ಮಾಡು ಅಂತ ಹೇಳ್ತೀಯ, ಏನ್ ನೀನು ಬೇರೆ ಬೇರೆ ಹೇಳ್ತಾ ಇದೆಯಲ್ಲ ನೀನು ಅಂತ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವಾಗ. ಅದು ಮುಂದೆ ನೋಡೋಣ. ಇವಾಗ ನಿಮ್ದೆ ಭಕ್ತಿ ಮಾರ್ಗದ ಏನ್ ಹೇಳಿದ್ರಿ? ನಂದು ಭಕ್ತಿ ಮಾರ್ಗದ್ದು ಒಂದು ಕ್ವಶನ್ ಇತ್ತು ಅಷ್ಟೇ. ಸರಿ, ಅದಾದ್ಮೇಲೆ ಕೇಳ್ತೀನಿ. ಭಕ್ತಿ ಮಾರ್ಗ ಮುಂದೆ ಬರುತ್ತೆ. ಇನ್ನೊಂದು ಇದ್ರ ಒಂದು ವಿಷಯ ನೀವು ಕೇಳಿದ್ರಲ್ಲ, ಹೇಳ್ತೇನೆ. ಕರ್ಮ ಮತ್ತು ಭಕ್ತಿ ಇವೆರಡು ಇಟ್ ಪ್ರಿಪೇರ್ಸ್ ಅಂತಾರೆ. ಅಂದ್ರೆ ನಿಮ್ಮನ್ನ ತಯಾರು ಮಾಡುತ್ತೆ. ಅಂಡ್ ಜ್ಞಾನ ಡೆಲಿವರ್ಸ್. ಜ್ಞಾನ ನಿಮ್ಗೆ ಅದಕ್ಕೆ ರಿಸಲ್ಟ್ ಕೊಡುತ್ತೆ. ಇದು ಔಟರ್ ಮೋಸ್ಟ್ ಇದ್ರದ್ದು ಎಫೆಕ್ಟ್ ಏನಿದೆಯಲ್ಲ, ಕರ್ಮ ಮತ್ತು ಭಕ್ತಿ ಇವೆರಡು ನಿಮಗೆ ತಯಾರು ಮಾಡುತ್ತೆ. ಫೈನಲಿ ರಿಸಲ್ಟ್ ಬರೋದು ಜ್ಞಾನ ಮಾರ್ಗದಿಂದಾನೇ ರಿಸಲ್ಟ್ ಬರೋದು. ಅಂದ್ರೆ ಈಗ ಕೃಷ್ಣ ಮೊದ್ಲು ಕರ್ಮ ಇದನ್ನೇ ಜ್ಞಾನ ಮಾರ್ಗನ ಫಸ್ಟ್ ಹೇಳ್ತಾರೆ. ಅಲ್ಲ, ಹೇಳೋದಕ್ಕೆ ಹೇಳ್ತಾರ ಅಷ್ಟೇ. ಆದ್ರೆ ಅವನಿಗೆ ಬೋಧನೆ ಮಾಡೋದು, ನೀನು ಕರ್ಮ ಮೊದ್ಲು ಮಾಡಪ್ಪ, ಕರ್ಮದಕ್ಕಿಂತ ದೊಡ್ಡ ಶ್ರೇಷ್ಠ ಯಾವ್ದಿಲ್ಲ, ನಿನ್ ಮೊದ್ಲು ಕರ್ಮದಿಂದ ನೀನ್ ಮುಂದೆ ಭಕ್ತಿಗೆ ಹೋಗು, ಆಮೇಲೆ ನಿನ್ಗೆ ಇದು ಚಿತ್ತಶುದ್ಧಿ, ಚಿತ್ತ ಏಕಾಗ್ರತ ಅಂತ ಇವೆಲ್ಲ ಬರ್ತಾರೆ. ಅದು ಮುಂದೆ ಬರುತ್ತೆ. ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ತದನಂತರನೇ ಭಕ್ತಿ ಮಾರ್ಗದೆಲ್ಲ ಆಮೇಲೆ ಎಕ್ಸ್ಪ್ಲನೇಷನ್. ಎಸ್ ಮುಂದೆ ಬರುತ್ತೆ. ಓಕೆ, ಒಳ್ಳೇದು, ಥ್ಯಾಂಕ್ ಯು. ಇನ್ಯಾರಿಗಾದ್ರೂ ಕ್ವೆಶನ್ ಇದೆಯಾ?
ಓಕೆ, ಪೂರ್ಣಮದಯಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. हे परमात्मा, नष्टो मोहः, नष्टो भ्रांतिः, नष्टो दुःखः. ಎಲ್ಲ ಗುರು ಪರಂಪರೆಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಹರಿ ಓಂ ಎಲ್ಲರಿಗೆ.